ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ 13/3/2025 ಅರ್ಥಶಾಸ್ತ್ರ ಪರೀಕ್ಷೆ ಸೆಕೆಂಡ್ PUC ಬೋರ್ಡ್ ಪರೀಕ್ಷೆ ನಡೀತಾ ಇದೆ. ಹೌದಲ್ವಾ? ವೆಬ್ ಕಾಸ್ಟಿಂಗ್ ಇರೋದರಿಂದ ತುಂಬ ಕಷ್ಟ ಇದೆ. ಏನಾದರೂ ನೀವು ಪಾಸ್ ಆಗುವಂತಹ ಟಾಪರ್ ಬರುವಂಥ ಆಸೆ ಇದ್ದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಯಾಕಂದರೆ ಇಲ್ಲಿ ಕೊಡುವಂತಹ ಕ್ವಶನ್ಸ್ಗಳೇ ನಿಮ್ಮ ಬೋರ್ಡ್ ಪರೀಕ್ಷೆಗೆ ಬರೋದು. 4 ಮಾರ್ಕ್ಸ್, 4 ಮಾರ್ಕ್ಸ್ ಆ್ಯಂಡ್ 5 ಮಾರ್ಕ್ಸ್ ಈ ಕ್ವಶನ್ಸ್ಗಳು ನಾನು ಇಲ್ಲಿ ಕೊಡ್ತಾ ಇದ್ದೇನೆ. 1, 2 ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆ್ಯಂಡ್ ಮಲ್ಟಿಪಲ್ ಚಾಯ್ಸ್ ಎಲ್ಲ ಭಾಗ 1ನಲ್ಲಿ ಕೊಟ್ಟಿದ್ದೇನೆ. ಭಾಗ 1 ವಿಡಿಯೋದಲ್ಲಿ ಹಾಕಿದ್ದೇನೆ. ಇದು ಭಾಗ 2 ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಇರೋದನ್ನೇ ಕೊಟ್ಟಿದ್ದೀನಿ. ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡ್ರಿ. ಯಾಕಂದರೆ ಈಗ ತಾನೇ ಬಂದಂತಹ ನ್ಯೂಸ್ ಇದು. ಈ ಕ್ವಶನ್ಸ್ಗಳೇ ನಿಮ್ಮ ಬೋರ್ಡ್ ಪರೀಕ್ಷೆಗೆ ಬರೋದು. ಬನ್ನಿ ಹಾಗಾದರೆ ಫಸ್ಟ್ ಕ್ವಶನ್, ಫಸ್ಟ್ ಲೆಸನಲ್ಲಿ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದಿಂದ ವಿವರಿಸಿರಿ. ಈ ಕ್ವಶನ್ ಬಂದೇ ಬರ್ತದೆ, ನೆನ್ಪಿಟ್ಕೊಳ್ರಿ. ನಿಮಗೆ ಕ್ವಶನ್ ಪೇಪರಲ್ಲಿ ಇಷ್ಟನ್ನು ಕೊಟ್ಟಿರ್ತಾರೆ. ಘಟಕಗಳು ಒಟ್ಟು ತುಷ್ಟಿಗುಣ, ಸೀಮಾಂತ ತುಷ್ಟಿಗುಣ, TU ಆ್ಯಂಡ್ MU ಕೊಟ್ಟಿರ್ತಾರೆ. ನೀವು ರೇಖಾಚಿತ್ರವನ್ನು ರಚನೆ ಮಾಡಬೇಕು. ಈ ರೀತಿಯಲ್ಲಿ ರೇಖಾಚಿತ್ರವನ್ನು ರಚನೆ ಮಾಡಿ ಸ್ವಲ್ಪದಾಗಿ ನೀವು ಇದರ ಬಗ್ಗೆ ಎಕ್ಸ್ಪ್ಲೇನ್ ಈ ರೀತಿ ಕೊಟ್ಬಿಟ್ರೆ ಸಾಕು. ಕ್ವಶನ್ ವಿತ್ ಆನ್ಸರ್ಸ್ ಕೂಡ ಕೊಟ್ಬಿಟ್ಟಿದ್ದೀನಿ. ಇದೇ ನಾನು ಕೊಟ್ಟಂಥ ರೀತಿಯಲ್ಲಿ ಇಷ್ಟು ಬರೆದ್ರೆ ನಿಮಗೆ 4 ಅಥವಾ 5 ಮಾರ್ಕ್ಸ್ ಸಿಕ್ಕೇ ಸಿಗುತ್ತೆ. ಓಕೆ, 5 ಮಾರ್ಕ್ಸಿಗೆ ಕೇಳಿದರೆ 5 ಮಾರ್ಕ್ಸ್ ಸಿಗುತ್ತೆ, 6 ಮಾರ್ಕ್ಸಿಗೆ ಕೇಳಿದರೆ 6 ಮಾರ್ಕ್ಸ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್. 2023 ಆಲ್ರೆಡಿ ಕೇಳಿಬಿಟ್ಟಿದ್ದಾರೆ ಇದನ್ನು. ಓಕೆ, ಇವು ಎಲ್ಲ ನಾನು ಕೊಡ್ತಾ ಇರೋದು 5 ವರ್ಷದಲ್ಲಿ ಪ್ರತಿ ಸಾರಿನೂ ಬಂದಂತಹ ಕ್ವಶನ್ಸ್ಗಳೇ ನಿಮ್ಮ ಬೋರ್ಡ್ ಪರೀಕ್ಷೆಗೆ ಇದು. ಓಕೆ, ಬನ್ನಿ ಹಾಗಾದರೆ ಸೆಕೆಂಡ್ ಕ್ವಶನ್ ಇಂಪಾರ್ಟೆಂಟ್. ಒಂದು ಆದಾನದ ಪ್ರತಿ ಘಟಕದ ಬದಲಾವಣೆಗೆ ಉತ್ಪನ್ನದಲ್ಲಾಗುವ ಬದಲಾವಣೆಯನ್ನು ಈಗೆನ್ನುತ್ತೇವೆ. ಸೀಮಾಂತ ಉತ್ಪನ್ನ, ಸರಾಸರಿ ಉತ್ಪನ್ನ, ಒಟ್ಟು ಉತ್ಪನ್ನ ಸೀಮಾಂತ ಉತ್ಪನ್ನ ಅಂತ ಕರಿತೀವಿ. ಇದು ಕ್ವಶನ್ ಇಂಪಾರ್ಟೆಂಟ್ ಕ್ವಶನ್. ಈ ಕೆಳಗಿನ ಕೋಷ್ಟಕದಲ್ಲಿ ಕಾಣೆಯಾದ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ. ಇದು ನಿಮಗೆ ಟೋಟಲ್ ಆಗಿ 5 ಸಾರಿ ಬೋರ್ಡ್ ಪರೀಕ್ಷೆಗೆ ಕೇಳಿದ್ದಾನೆ. ಈ ಸಾರಿ ಪಿಕ್ಸ್ ಈ ಕ್ವಶನ್ ಬರುತ್ತೆ, ನೆನ್ಪಿಟ್ಕೊಡ್ರಿ. ನಿಮಗೆ ಏನು ಕೊಟ್ಟಿರ್ತಾರೆ? ಫ್ಯಾಕ್ಟರ್ 1 TP, MPL, APL ಕೊಟ್ಟಿರ್ತಾರೆ. TPLಲ್ಲಿ 2 ಗ್ಯಾಪ್ ಕೊಟ್ಟಿರ್ತಾರೆ, MPLಲ್ಲಿ 2 ಗ್ಯಾಪ್, APLಲ್ಲಿ 1 ಗ್ಯಾಪ್. ಇವುಗಳನ್ನು ಗ್ಯಾಪಲ್ಲಿ ಬರುವಂಥ ಸಂಖ್ಯೆಗಳನ್ನು ನೀವು ಕಂಡುಹಿಡಬೇಕು. ಇಲ್ಲಿ ಆನ್ಸರ್ ಇದೆ ನೋಡ್ರಿ. ಈ ರೀತಿ ಏನಾದರೂ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಆಲ್ರೆಡಿ ನಾನು ಇದೇ ಪ್ರಾಬ್ಲಮನ್ನೇ ಬಿಡಿಸಿ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನೋಡಿ, ಗೊತ್ತಾಗುತ್ತೆ, ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿ. ಈ ಕ್ವಶನ್ ಒಂದು ಬರ್ತದೆ, ಏನು ಮಾಡೋದಲ್ಲ, ಇಷ್ಟು ಮಾಡಿದರೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ಏಪ್ರಿಲ್ 2022 ಕೇಳಿದಂತಹ ಪ್ರಶ್ನೆ ಇದು. ಆಲ್ರೆಡಿ 4 ಸಾರಿ ಕೇಳಿದ್ದಾರೆ. ಸಮ ಉತ್ಪನ್ನ ರೇಖೆಯನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿರಿ. ಈ ಒಂದು ಪ್ರಶ್ನೆ ಬಂದೇ ಬರ್ತದೆ, ನೆನ್ಪಿಟ್ಕೊಡ್ರಿ. ಈ ಒಂದು ಡೈಗ್ರಾಮ್ ತೆಗಿಬೇಕಾಗುತ್ತೆ. ಇಷ್ಟು ಡೈಗ್ರಾಮನ್ನು ತೆಗೆದು ಸ್ವಲ್ಪದಾಗಿ ನೀವು 5 ರಿಂದ 6 ಲೈನ್ ಎಕ್ಸ್ಪ್ಲೇನ್ ಮಾಡಿಬಿಟ್ರೆ ಈ ರೀತಿಯಲ್ಲಿ ಆರಾಮಾಗಿ ನೀವು ಮಾರ್ಕ್ಸನ್ನು ತೆಗಿಬೋದು. ಈ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಂಡ್ಬಿಟ್ರೆ ಸಾಕು. ಇದನ್ನೇ ಬರೆಯೋದು ಅಷ್ಟೇ, ಮತ್ತೆ ಏನಿಲ್ಲ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಪ್ರತಿಫಲಗಳ ಪ್ರಮಾಣದ ಬಗ್ಗೆ ಒಂದು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ ಅಂತ ಕೇಳ್ತಾರೆ. ಪ್ರತಿಫಲಗಳ ಪ್ರಮಾಣದ ಬಗ್ಗೆ ಒಂದು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ ಅಂದರೆ ಇಷ್ಟು ನೀವು ಬರೆದ್ರೆ ಸಾಕು. ಓಕೆನಾ? ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳ್ತಾರೆ. ಒಂದು ಉದ್ಯಮ ಘಟಕದ SMC ವಿವರ ಪಟ್ಟಿಯನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ಒಂದು ಉದ್ಯಮ ಘಟಕದ ಸ್ಥಿರ ವೆಚ್ಚ 100 ಇದ್ದಾಗ ಉದ್ಯಮ ಘಟಕದ TVC, TC, AVC ಮತ್ತು SACಗಳ ವಿವರ ಪಟ್ಟಿಯನ್ನು ಕಂಡುಹಿಡಿಯಿರಿ. ಇದು ಮಿಸ್ಟೇಕ್. ಪ್ರತಿಫಲಗಳ ಪ್ರಮಾಣದ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ. 2 ಮಾರ್ಕ್ಸಿಗೆ ಕೇಳ್ತಾರೆ. ಇದೇನು ತುಂಬ ಇಂಪಾರ್ಟೆಂಟ್ ಇಲ್ಲ, ಏನು ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಬಟ್ ಇದು ಕೂಡ ಈ ಒಂದು ಕ್ವಶನ್ ಮಾತ್ರ ತುಂಬ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ರಿ. TVC, TC, AVC ಮತ್ತು SACಗಳ ವಿವರ ಪಟ್ಟಿಯನ್ನು ಕಂಡುಹಿಡಿಯಿರಿ. ನಿಮಗೆ ಕ್ವಶನ್ ಪೇಪರಲ್ಲಿ ಇಷ್ಟನ್ನು ಮಾತ್ರ ಕೊಟ್ಟಿರ್ತಾರೆ. Q ಮತ್ತು SMCಯನ್ನು ಕೊಟ್ಟಿರ್ತಾರೆ. ಇಲ್ಲಿ ನೀವು ಈ ರೀತಿಯಲ್ಲಿ ನೀವು ಕಂಡುಹಿಡ್ಕೊಳ್ಬೇಕು. ಓಕೆನಾ? ನೆನ್ಪಿಟ್ಕೊಳ್ರಿ. Q, SMC, TFC, TVC, TC, AVC, SAC ತುಂಬ ಸುಲಭವಾಗಿ ನೀವು ಕಂಡುಹಿಡ್ಬೋದು. ಆಲ್ರೆಡಿ ಈ ಒಂದು ಪ್ರಾಬ್ಲಮನ್ನು ಕೂಡ ಸುಲಭವಾಗಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಒಂದು ವಿಡಿಯೋದಲ್ಲಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿದರೆ ಆ ವಿಡಿಯೋ ಕೂಡ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಮುಂದಿನ ಪ್ರಶ್ನೆ ಯಾವುದು ಅಂದರೆ
ಮಾರ್ಚ್ 2019, 21, 24, 23ರಲ್ಲಿ ಕೇಳಿದ್ದಾರೆ. ಈ ಕೆಳಗಿನ ಕೋಷ್ಟಕವು ಶ್ರಮದ ಒಟ್ಟು ಉತ್ಪನ್ನ ಪಟ್ಟಿಯನ್ನು ನೀಡುತ್ತದೆ. ಅದಕ್ಕನುಗುಣವಾದ ಸರಾಸರಿ ಉತ್ಪನ್ನ ಸೀಮಾಂತ ಉತ್ಪನ್ನಗಳನ್ನು ನೀವು ಕಂಡು ಹಿಡಿಬೇಕು. ಇಲ್ಲಿ ಓಕೆನಾ, ನಿಮ್ಗೇನು ಕೊಟ್ಟಿರ್ತಾರೆ, TPL ಮತ್ತು Lಗಳನ್ನು ಕೊಟ್ಟಿರ್ತಾರೆ. ನೀವೇನು ಕಂಡು ಹಿಡಿಬೇಕು, TPL L ಕೊಟ್ಟಾಗ APL ಮತ್ತು MPL ಈ ಒಂದು ಪ್ರಾಬ್ಲಮ್ ಫಿಕ್ಸ್ ಬರ್ತದೆ ನಿಮ್ಮ ಬೋರ್ಡ್ ಪರೀಕ್ಷೆಗೆ. ಎಕನಾಮಿಕ್ಸ್ ನೆನ್ಪಿಟ್ಕೊಡ್ರಿ, ಇವೆರಡನ್ನು ಕೂಡ ಚೆನ್ನಾಗಿ ಇದು ಮಾಡ್ಕೊಳ್ರಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ಮಾರುಕಟ್ಟೆ ಪೂರೈಕೆ ರೇಖೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿರಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು. ಮಾರುಕಟ್ಟೆ ಪೂರೈಕೆ ರೇಖೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿರಿ. 3 ರೇಖಾಚಿತ್ರಗಳು ಬರ್ತದೆ. ಆಮೇಲೆ ಇಷ್ಟು ನೀವು ಎಕ್ಸ್ಪ್ಲೇನ್ ಮಾಡ್ಕೊಂಡ್ಬಿಟ್ರೆ ಸಾಕು, ನಿಮಗೆ 6 ಮಾರ್ಕ್ಸ್ ಸಿಗುತ್ತೆ. ಜೊತೆ ಕೆಳಗೆ ಎಕ್ಸ್ಪ್ಲೇನ್ ಸ್ವಲ್ಪ ಇದೆ, ಇಷ್ಟು ಎಕ್ಸ್ಪ್ಲೇನ್ ಮಾಡ್ಕೊಂಡ್ಬಿಟ್ರೆ ಸಾಕು. ನೀವು ಹೈಲೈಟ್ ಎಕ್ಸ್ಪ್ಲೇನ್ ಮಾಡಿದರೆ ಸಾಕು, ಎಲ್ಲವನ್ನು ಮಾಡಬಾರ್ದು. ಮಾಡಲಿಕ್ಕೆ ಏನು ತೊಂದರೆ ಇಲ್ಲ, ಮಾಡೋದು ಬೇಡ. ಮಾರುಕಟ್ಟೆ ಪೂರೈಕೆ ರೇಖೆಯನ್ನು 3 ರೇಖೆಗಳನ್ನು ತೆಗೆದು ನೀವು 10 ಲೈನ್ ನೀವು ಎಕ್ಸ್ಪ್ಲೇನ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ 6 ಅಂಕಗಳು ಸಿಗ್ತದೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಇದು. ಕೆಳಗೆ ನೀಡಿರುವ ಕೋಷ್ಟಕದಲ್ಲಿ ಸರಿಕಿನ ಯಾರು ನೆಗ್ಲೆಕ್ಟ್ ಮಾಡಬೇಡಿ, ಯಾಕಂದ್ರೆ ಆಲ್ಮೋಸ್ಟ್ ನಿಮ್ಮ ಬೋರ್ಡ್ ಪರೀಕ್ಷೆಗೆ ಕೇಳಿದ್ದೇ ಪ್ರಶ್ನೆಗಳು. ಘಟಕದ ಮಾರುಕಟ್ಟೆ ಬೆಲೆ 10 ಇದ್ದಾಗ ಒಟ್ಟು ಆದಾಯ, ಸೀಮಾಂತ ಆದಾಯ ಮತ್ತು ಸರಾಸರಿ ಅನುಸೂಚಿಗಳ ಲೆಕ್ಕಾಚಾರ ಮಾಡಿ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಕ್ವಶನ್. ಇದನ್ನು ಕೇಳ್ತಾರೆ, ನಿಮಗೆ ಮಾರಾಟದ ಪ್ರಮಾಣವನ್ನು ಕೇಳ್ತಾರೆ ಅಷ್ಟೇ, ಕೊಟ್ಟಿರ್ತಾರೆ. ಮಾರುಕಟ್ಟೆ ಬೆಲೆ 10 ಕೊಟ್ಟಿರ್ತಾರೆ. TR ಮತ್ತು MR AR ಅನ್ನು ಕಂಡುಹಿಡಿಬೇಕು. ಆಲ್ರೆಡಿ ಇಲ್ಲಿ ಉತ್ತರವನ್ನು ಕೂಡ ಕೊಟ್ಟುಬಿಟ್ಟಿದ್ದೇನೆ ನೋಡಿ. ಮಾರಾಟದ ಪ್ರಮಾಣವು 0, 1, 2, 3, 4 ಕೊಟ್ಟಿರ್ತಾರೆ. ಬೆಲೆ ಎಷ್ಟಿರ್ತದೆ, 10 ರೂಪಾಯಿ ಇರ್ತದೆ. ಇದನ್ನು ಇಂಟು ಮಾಡಿದಾಗ ಏನಾಗುತ್ತೆ ಅದು ನೋಡಿ. 10 0 ಇಂಟು 10 1 10 ಇಂಟು 2 10 ಇಂಟು 3 10 ಇಂಟು 4 ಇಷ್ಟು ಮಾಡ್ಕೊಂಡ್ಬಿಟ್ರೆ ಸಾಕು. ಬಟ್ MR ಮತ್ತು AR ಯಾವಾಗಲೂ ಏನಾಗಿರ್ತದೆ, ಎಷ್ಟು ಬೆಲೆ ಇರ್ತದೆ, 10 ರೂಪಾಯಿ ಬೆಲೆ ಇದ್ದರೆ 10 ಬರ್ತದೆ, 20 ರೂಪಾಯಿ ಇದ್ದರೆ 20 ಬರ್ತದೆ AR ಮತ್ತು MR. ಓಕೆ, ಇಷ್ಟು ಮಾಡಿಬಿಟ್ರೆ 4 ಮಾರ್ಕ್ಸ್ ಬರುತ್ತೆ ನಿಮಗೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂದರೆ ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್, ಗೋಧಿಯ ಮಾರುಕಟ್ಟೆ ಬೇಡಿಕೆ ಮತ್ತು ಮಾರುಕಟ್ಟೆ ಪೂರೈಕೆ ರೇಖೆಗಳನ್ನು ಈ ಕೆಳಗೆ ಎಂದುಕೊಳ್ಳೋಣ. ಈ ರೀತಿ ನಿಮಗೆ 5 ಪ್ರಶ್ನೆಗಳನ್ನು ಕೇಳ್ತಾರೆ. ಒಂದು ಪ್ರಶ್ನೆ ಕೇಳಿ ಅದಕ್ಕೆ ತಕ್ಕಂತೆ 5 ಪ್ರಶ್ನೆಗಳನ್ನು ಕೇಳಿರ್ತಾರೆ. ಈ ರೀತಿ 5 ಕ್ವಶನ್ಸ್ಗಳಿಗೆ ಸಪ್ರೇಟಾಗಿ ನೀವೇನು ಮಾಡಬೇಕು, ನೀವು ಎ ಪ್ರಶ್ನೆ ಏನು ಕೇಳಿದ್ದಾರೆ, QD = 200 - P ಮತ್ತು QS = 120 + P ಇದೆ ಅಲ್ವಾ. ಇವಾಗ ನೋಡ್ರಿ, ಸಮತೋಲನ ಬೆಲೆಯನ್ನು ಕಂಡುಹಿಡಿಯಿರಿ. ಎ ಪ್ರಶ್ನೆ ಇದು. ಇಲ್ಲಿ ನೀವು ಎ ಪ್ರಶ್ನೆಗೆ ಈ ಉತ್ತರ ಎಷ್ಟು ಬರುತ್ತೆ, 40. ಸಮತೋಲನ ಬೆಲೆಯ 40 ರೂಪಾಯಿ ಆಗಿದೆ. ಈ ರೀತಿಯಲ್ಲಿ ಇದೇ ಕ್ವಶನ್ ಬಂದರೂ ಬರ್ಬೋದು. ನೆಕ್ಸ್ಟ್ ಬಿ ಪ್ರಶ್ನೆ ಏನು, ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಇದನ್ನು ಕಂಡುಹಿಡಿದಾಗ 160 ಬರುತ್ತೆ. ನೆಕ್ಸ್ಟ್ ಸಿ ಇಲ್ಲಿದೆ ನೋಡಿ, CP ಆ್ಯಂಡ್ D ಆ್ಯಂಡ್ ನೆಕ್ಸ್ಟ್ ಈ ರೀತಿಯಲ್ಲಿ ನೀವು 5 ಪ್ರಶ್ನೆಗಳಿಗೆ 5 ಉತ್ತರಗಳನ್ನು ಕೊಡಬೇಕಾಗತ್ತೆ. ನಿಮಗೆ 6 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್, ಸಮಗ್ರ ಆರ್ಥಿಕತೆಯ ಅನನ್ಯತೆಗಳನ್ನು ವಿವರಿಸಿರಿ, ಚರ್ಚಿಸಬಹುದು. ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಓಕೆ, ಇದು ಪ್ರಶ್ನೆ ಬಂದೇ ಬರುತ್ತೆ. 6 ಮಾರ್ಕ್ಸಿಗೆ ಅಥವಾ 5 ಮಾರ್ಕ್ಸಿಗೆ ಬರ್ತದೆ. ಸಮಗ್ರ ಆರ್ಥಿಕತೆ ಅನನ್ಯತೆಗಳನ್ನು ವಿವರಿಸಿರಿ ಅಂತ ಬರ್ತದೆ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಇಂಪಾರ್ಟೆಂಟ್ ಕ್ವಶನ್ ಬಂದುಬಿಟ್ಟು ಯಾವುದು ಅಂದರೆ ಇಲ್ಲಿದೆ ನೋಡಿರಿ. ಏನು ಕೇಳ್ತಾರೆ, ಒಂದು ಆರ್ಥಿಕತೆ ಆಧಾರದ ವೃತ್ತಾಕಾರದ ಚಲನೆಯನ್ನು ವಿವರಿಸಿರಿ. ಒಂದು ಆರ್ಥಿಕತೆ ಆದಾಯದ ವೃತ್ತಾಕಾರದ ಚಲನೆ ವಿವರಿಸಿರಿ ಅಂದರೆ ಈ ರೀತಿ ಆರ್ಥಿಕತೆಯ ಒಂದು ವೃತ್ತಾಕಾರದ ಬರುತ್ತೆ. ಇದನ್ನು ವೃತ್ತಾಕಾರ ಮಾಡಿ ಸ್ವಲ್ಪ ನೀವು 5 ರಿಂದ 10 ಲೈನ್ ವಿವರಿಸಿಬಿಟ್ರೆ ನಿಮಗೆ 6 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್, ಇದು ಹೊಸದಾಗಿ ಸೇರ್ಪಡೆಗೊಂಡಿರುವಂಥ ಇಂಪಾರ್ಟೆಂಟ್ ಕ್ವಶನ್. GDPಯನ್ನು ಮಾಪನ ಮಾಡುವ ವೆಚ್ಚದ ವಿಧಾನವನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಅಂತ ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು. ಆನ್ಸರ್ಸ್ ಕೂಡ ಕೊಟ್ಟಿದ್ದೇನೆ, ಸ್ಕ್ರೀನ್ಶಾಟ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಆಡಿಯೋ ಮುಖಾಂತರ ನೀವು ಇದು ಮಾಡ್ಕೊಳ್ಬೋದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ಇಂಪಾರ್ಟೆಂಟ್ ಲಾಸ್ಟ್ ಕ್ವಶನ್ ಇದು. RBIನ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಅಂತಲೂ ಕೂಡ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಆಲ್ರೆಡಿ 2023 ಮಾರ್ಚ್ 19, 2021ರಲ್ಲಿ ಕೇಳಿದ್ದಾರೆ. RBIನ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ಒಂದು ಕರೆನ್ಸಿ ಚಲಾವಣೆ, ನೋಟು ಚಲಾವಣೆ, ಸರ್ಕಾರದ ಬ್ಯಾಂಕುಗಳ ಬ್ಯಾಂಕು ಅಂತ ಹಲವಾರು 6 ಕಾರ್ಯಗಳು ಬರ್ತವೆ. ನೀವು ಇದು ಮಾಡ್ಕೊಳ್ಬೋದು. ನೆಕ್ಸ್ಟ್ ಲಾಸ್ಟ್ ಲೆಸನಲ್ಲಿ ಇಂಪಾರ್ಟೆಂಟ್ ಯಾವುದನ್ನು, ಸರ್ಕಾರದ ಮುಂಗಡ ಪತ್ರದ ಪಟವನ್ನು ಬರೀರಿ ಅಂತ ಹೇಳ್ತಾರೆ. ಈ ಮುಂಗಡ ಪತ್ರ ಇಷ್ಟು ಡೈಗ್ರಾಮ್ ಮಾಡ್ಕೊಂಡ್ಬಿಟ್ರೆ, ಡೈಗ್ರಾಮ್ ಮಾಡಿ ಇಷ್ಟು ಪಾಯಿಂಟ್ಸ್ಗಳನ್ನು ಬರೆದ್ಬಿಟ್ರೆ ಸಾಕು, ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ ಸರ್ಕಾರದ ಮುಂಗಡ ಪತ್ರ. ನೆಕ್ಸ್ಟ್ ಇನ್ನೊಂದು ಈ ಲೆಸನಲ್ಲಿ
ಕಂದಾಯ ವೆಚ್ಚ ಮತ್ತು ಬಂಡವಾಳ ವೆಚ್ಚ ಕೇಳ್ತಾರೆ. ಇದನ್ನು ಕೂಡ ನೀವು ಬರೀರಿ, 4 ಮಾರ್ಕ್ಸಿಗೆ ಕೇಳ್ತಾರೆ ಇದನ್ನು. ಓಕೆ, ನೆಕ್ಸ್ಟ್ ಇನ್ನೊಂದು, ಯಾವುದಾದ್ರೂ ದೇಶಗಳ ಕರೆನ್ಸಿಗಳನ್ನು ಗುರುತಿಸಿ, ಇದು 4 ಮಾರ್ಕ್ಸಿಗೆ ಅಥವಾ 2 ಮಾರ್ಕ್ಸಿಗೆ ಕೇಳ್ತಾರೆ. ನೋಡಿ, US ಡಾಲರ್, UK ಪೌಂಡ್ ಸ್ಟರ್ಲಿಂಗ್, UAE ದಿರಾಮ್, ಜರ್ಮನಿ ಯೂರೋ, ಜಪಾನ್ ಯೆನ್, ಇವೆಲ್ಲ ಚೈನಾ, ಅರ್ಜೆಂಟೀನಾ ಪೇಸೋ, ಬಾಂಗ್ಲಾದೇಶ್ ಟಾಕಾ, ರಷ್ಯಾ ರೂಬಲ್, ಇವು ಕೂಡ ತುಂಬ ಇಂಪಾರ್ಟೆಂಟ್. ಲಾಸ್ಟ್ ಇಂಪಾರ್ಟೆಂಟ್, ಚಾಲ್ತಿ ಖಾತೆ ಡಯಾಗ್ರಾಮ್ ತೆಗೆದು ಗುರುತಿಸಿ ಅಂತ ಹೇಳ್ತಾರೆ, ಇದನ್ನು ಮಾಡ್ಕೋಬೋದು. ಓಕೆ, ಇಷ್ಟು ನಿಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ವಿತ್ ಆನ್ಸರ್ಸ್ ಕೂಡ ಕೊಟ್ಟಿದ್ದೇನೆ. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ, ಆಲ್ ದಿ ಬೆಸ್ಟ್ ಹೇಳ್ತಾ, ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.